ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಗ್ರೋನ್ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಗೈಸ್, ಎಲ್ಲರೂ ಅನ್ಕೊಂತಾ ಇರ್ತೀರಾ ಟ್ರೇಡಿಂಗ್ ಮಾಡೋಕ್ಕೆ 1,00,000 ಬೇಕು, 50,000 ಬೇಕು ಕ್ಯಾಪಿಟಲ್ ಅಂತ. ಆದರೆ ಮಾಡೋಕ್ಕೆ ಗೊತ್ತಿದ್ರೆ 15,000ದಲ್ಲೂ 5,000 ಮಾಡ್ಬೋದು. ಅದೇ ಥರ ಒಂದು ಟ್ರೇಡ್ ಮಾಡಿದ್ದೀನಿ, ಒಂದಲ್ಲ ಸುಮಾರು ಟ್ರೇಡ್ ಮಾಡಿದ್ದೀನಿ. ಅದೇ ಥರದ್ದು 3ನೇ ತಾರೀಕು ಒಂದು ಟ್ರೇಡ್ ಮಾಡಿದ್ದೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಇವಾಗ ನೆಕ್ಸ್ಟ್ ಪ್ಲೇ ಆಗುತ್ತೆ. ಫಾಲೋ ಮಾಡಿ. ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಕಮ್ಮಿ ಕ್ಯಾಪಿಟಲ್ಗೂ ದುಡ್ಡು ಮಾಡ್ಬೋದು. ಬಡವ್ರ ಮಕ್ಕಳು ಬೆಳಿಬೇಕು, ಇದನ್ನೆಲ್ವ ಟಾಲಿ ತಂಜೆ ಹೇಳಿತು. ಲೆಟ್ಸ್ ಫಾಲೋ ದಟ್. ಕಮ್ಮಿ ಕ್ಯಾಪಿಟಲಲ್ಲಿ ಜಾಸ್ತಿ ಲಾಭ ಮಾಡೋಣ. ಗೈಸ್, ಮಾರ್ಕೆಟ್ ಕ್ಯಾಪ್ಟನ್ ಓಪನ್ ಆಗಿದೆ. ಕ್ಯಾಪ್ಟನ್ ಓಪನ್ ಆಗಿ 5 ಮಿನಿಟ್ಸ್ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗಿದೆ. ಅದಕ್ಕೋಸ್ಕರ ನಾನು ಡೌನ್ ಸೈಡ್ ಟ್ರೇಡ್ ಪ್ಲ್ಯಾನ್ ಮಾಡಿದ್ದೆ. ಡೌನ್ ಸೈಡ್ ಟ್ರೇಡ್ ಪ್ಲ್ಯಾನ್ ಮಾಡಿ 1:2 ತೊಗೊಳೋದಕ್ಕೆ ಹಾಕಿದ್ದೀನಿ ನೋಡಿ. 5 ಮಿನಿಟ್ಸ್ ಕ್ಯಾಂಡಲ್ 2 ಕ್ಲೋಸ್ ಆಗಿದೆ ಡೌನ್ ಸೈಡು. ಸೊ ನಾನೀಗ ಆಲ್ರೆಡಿ ಟ್ರೇಡ್ ಎಂಟ್ರಿ ಆಗಿದ್ದೀನಿ ಲೆಫ್ಟ್ ಸೈಡ್ಗೆ ನೋಡಿ. ಪ್ರಾಫಿಟಲ್ಲಿ ರನ್ ಆಗ್ತಾಯಿದೆ. 221.25ಗೆ ನಾನು ಟ್ರೇಡ್ ತೊಗೊಂಡಿರೋದು. ಓನ್ಲಿ ಒಂದು ಲಾಟ್ ನೋಡಿ. ಕ್ಯಾಪಿಟಲ್ ಯೂಸ್ ಆಗಿರೋದು ಬಂದು 14,397 ರುಪೀಸು. ನಾನು ಈ ಟ್ರೇಡ್ ಏನು ತೊಗೊಂಡೆ ಅಂತಂದರೆ, ಇ ಎಮ್ ಎ ಕ್ರಾಸ್ ಓವರ್ ಆಗಿದೆ 915 ಆ್ಯಂಡ್ ಆ ಎಕ್ಸಾಕ್ಟ್ ಇ ಎಮ್ ಎ ಟಚ್ ಆಗಿ ಮಾರ್ಕೆಟ್ ರಿವರ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟು 5 ಮಿನಿಟ್ಸ್ ಕ್ಯಾಂಡಲ್ಲು ಏನಾದರೂ 15 ಮಿನಿಟ್ಸ್ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆದರೆ ಟ್ರೇಡ್ ತೊಗೋಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಎಕ್ಸಾಕ್ಟಾಗಿ ಹಂಗೆ ಆಯಿತು. ನಾನು ಟ್ರೇಡ್ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದೀನಿ. ಸೊ ನೋಡೋಣ ಎಲ್ಲೋಗುತ್ತೆ, ಸ್ಟಾಪ್ ಲಾಸ್ ಹಿಟ್ಟಾಗುತ್ತಾ ಅಥವಾ ಪ್ರಾಫಿಟ್ ಸೈಡಾ. ನಾನು ಕರೆಕ್ಟಾಗಿ ಮಾರ್ಕೆಟ್ ಡೈರೆಕ್ಷನಲ್ಲೇ ಇದ್ದೀನಿ. ಸೊ ನನಗೆ ಪ್ರಾಫಿಟ್ ಆಗ್ತಾಯಿದೆ. ಆಲ್ಮೋಸ್ಟ್ 2,000 ಸಮಥಿಂಗ್ ಪ್ರಾಫಿಟ್ ಇದೆ ನೋಡಿ. ನಾನಿವಾಗ SL ಇಡ್ತಾಯಿದ್ದೀನಿ 225ಗೆ. ಬಿಕಾಸ್ 221ಗೆ ನಾನು ಪರ್ಚೇಸ್ ಮಾಡಿದ್ದು. 225 ಅಂದರೆ ಕಾಸ್ಟ್ ಇವನು ಅಥವಾ ಬ್ರೇಕ್ ಇವನ್ ಅಂತ ಕರೀತಾರೆ. ನಾನು ಎಲ್ಲಿ ಪರ್ಚೇಸ್ ಮಾಡ್ತೀನೋ ಅಲ್ಲಿಗೆ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ನಾನು ಟ್ರಯಲ್ನ ಸ್ವಲ್ಪ ಮುಂದೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಪ್ಲ್ಯಾನ್ ಇರೋದು 50 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಬೇಕು ಅಂತ ಒಂದು ಟ್ರೇಡಲ್ಲಿ. 25 ಪಾಯಿಂಟ್ಸ್ ಎಕ್ಸಿಟ್ ಅಂತ. ನೋಡೋಣ ಏನಾಗುತ್ತೆ ನೋಡಿ ಗೈಸ್. 3,700 ಸಮಥಿಂಗ್ ಪ್ರಾಫಿಟ್ ರನ್ನಿಂಗಲ್ಲಿದೆ. ನಾನು ಇವಾಗ ಸ್ಟಾಪ್ ಲಾಸ್ನ ಚೇಂಜ್ ಮಾಡ್ತಾಯಿದ್ದೀನಿ. ಟ್ರಯಲ್ ಸ್ಟಾಪ್ ಲಾಸ್ ಮಾಡಬೇಕಂತ ಅಂದ್ಕೊಂಡು 250ಗೆ ಇಟ್ಟಿದ್ದೀನಿ ಸ್ಟಾಪ್ ಲಾಸ್ನ. ಸೊ 25ಇಂದ 25 ಪಾಯಿಂಟ್ಸ್ ಆಲ್ರೆಡಿ ಆಗಿದೆ. ನನಗೆ ಲಾಸ್ ಏನಾಗಲ್ಲ. ಮಾರ್ಕೆಟ್ ರಿವರ್ಸ್ ಆದ್ರೂ 25 ಪಾಯಿಂಟ್ಸ್ ಪ್ರಾಫಿಟ್ಗೆ ಬರ್ತೀನಿ ನಾನು. ಸೊ ನೋ ಪ್ರಾಬ್ಲಮ್. ನೋಡೋಣ ಮಾರ್ಕೆಟ್ ಇನ್ನೂ ಎಷ್ಟು ಮೂವ್ ಆಗುತ್ತೆ ಡೌನ್ ಸೈಡು. ಆಲ್ಮೋಸ್ಟ್ ನಾನೆಲ್ಲ ಅಲರ್ಟ್ ಇಟ್ಟಿದ್ದೆ ಅಲ್ಲಿಗೆ ಬಂದಿದೆ ಮಾರ್ಕೆಟು. ನಾನು ಅಲರ್ಟ್ ಇಟ್ಟಿದ್ದಕ್ಕೆ ಮಾರ್ಕೆಟ್ ಬಂದಿದ್ದಕ್ಕೆ ನಾನು ಎಕ್ಸಿಟ್ ಆಗಿದ್ದೀನಿ. ಪ್ರಾಫಿಟ್ ಬುಕ್ ಮಾಡಿದ್ದೀನಿ ಫಸ್ಟ್ ಟ್ರೇಡಲ್ಲಿ. ನೋಡೋಣ ಎಷ್ಟು ಪ್ರಾಫಿಟ್ ಬುಕ್ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ಆ ಟ್ರೇಡಲ್ಲಿ ನಾನು ರಿಸ್ಕ್ ತೊಗೊಂಡಿದ್ದೆ. ಟ್ರಯಲ್ ಸ್ಟಾಪ್ ಲಾಸ್ ಮಾಡ್ತಾಯಿದ್ದೆ. ಸೊ ನಂದು ಟ್ರಯಲ್ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. 250ಗೆ ಹಿಟ್ಟಾಗಿದೆ. ಆ್ಯಂಡ್ ನಾನು ಅನದರ್ ಟ್ರೇಡ್ ಪ್ಲ್ಯಾನ್ ಮಾಡ್ತಾಯಿದ್ದೆ.